ಗಿಲ್ಲಿ ನಟ ಬಹಳನೇ ಖುಷಿಯಾಗಿದ್ದಾರೆ. ಎಂತ ಕೋಆರ್ಡಿನೇಷನ್ ನೋಡಿ. ಗಿಲ್ಲಿ ನಟನ ಹುಟ್ಟುಹಬ್ಬ 21ನೇ ತಾರೀಕು ಇರೋದು. ಅವತ್ತೇ ಕಾವ್ಯ ಅವರು ಡ್ಯಾನ್ಸ್ ಮಾಡ್ತಿದ್ದಾರೆ. ಎಸ್ ಹೌದು, ಈಗಾಗಲೇ ಡ್ಯಾನ್ಸ್ ಮಾಡಾಗಿದೆ. ಆ ಒಂದು ಕಾರ್ಯಕ್ರಮ ನೀವು ನೋಡ್ಬೇಕು ಅಂದ್ರೆ ಚಿತ್ತಾರ ಅವಾರ್ಡ್ ಫಂಕ್ಷನ್ 21ನೇ ತಾರೀಕು ಟಿವಿಲಿ ಬರುತ್ತೆ, ಮಿಸ್ ಮಾಡದೆ ನೋಡಿ. ಕಾವ್ಯ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ದಾರೆ. ಎಲ್ಲಾ ಮ್ಯೂಸಿಕ್ ಎಲ್ಲ ಸಾಂಗ್ಸ್ ಗಳಿಗೆ ಸಖತ್ತಾಗಿರುವಂತ ಒಂದು ಪರ್ಫಾರ್ಮೆನ್ಸ್. ಗಿಲ್ಲಿ ಕಾವ್ಯ ಒಟ್ಟಿಗೆ ಚಿತ್ತಾರ ಅವಾರ್ಡ್ ಫಂಕ್ಷನ್ ಅಲ್ಲಿ ಕಾಣಿಸ್ಕೊಂಡಿದ್ರು. ಅದು ಬ್ಲಾಕ್ ಡ್ರೆಸ್ ನಲ್ಲಿ ಮಿಂಚಿದ್ರು. ಕಾವ್ಯ ಅವರು ಡ್ಯಾನ್ಸ್ ಮಾಡ್ತಾರೆ ಅಂತ ಗೊತ್ತೇ ಇರಲಿಲ್ಲ. ಕಾವ್ಯ ಪ್ರಾಕ್ಟೀಸ್ ಮಾಡಿ ರಿಹರ್ಸಲ್ ಎಲ್ಲವನ್ನು ಕೂಡ ಮಾಡ್ಕೊಂಡು ನಂತರ ಅವಾರ್ಡ್ ಸ್ವೀಕರಿಸಿದ ಬಳಿಕ ಹೋಗಿ ಡ್ಯಾನ್ಸ್ ಸಹ ಮಾಡ್ತಾರೆ. ಕಾವ್ಯ ಅವರು ಡ್ಯಾನ್ಸ್ ಮಾಡಿದ್ದು ಅಲ್ಲಿರುವಂತ ಎಲ್ಲಾ ಸೆಲೆಬ್ರಿಟೀಸ್ ಗಳಿಗೂ ಬಹಳನೇ ಖುಷಿ ಆಯ್ತು. ಮತ್ತೆ ನೋಡಿ ಮಾತನಾಡಿಸ್ತಾರೆ, ಸೆಲ್ಫಿ ಫೋಟೋ ಕ್ಲಿಕ್ಕಿಸ್ಕೊಳ್ತಾರೆ. ಗಿಲ್ಲಿ ಅವರು ಡ್ಯಾನ್ಸ್ ಮಾಡ್ತಾರೆ ಅಂತ ತುಂಬಾ ಜನ ಅನ್ಕೊಂಡ್ರು. ಗಿಲ್ಲಿಯನ್ನು ಡ್ಯಾನ್ಸ್ ಮಾಡಲಿ, ಆರಾಮಾಗಿ ಹೋಗಿದ್ರು. ಅವರು ಆರಾಮಾಗಿ ಶೋನ ಎಂಜಾಯ್ ಮಾಡಿದ್ರು. ಬೇರೆ ಬೇರೆ ನಟ ನಟಿಯರು ಕೂಡ ಡ್ಯಾನ್ಸ್ ಮಾಡಿದ್ರು. ಇದನ್ನೆಲ್ಲ ಶೋನ ಎಂಜಾಯ್ ಮಾಡಿದ್ರೆ ನಂತರ ಗಿಫ್ಟ್ ಜೊತೆಗೆ ಅವಾರ್ಡ್ ಅನ್ನ ತೆಗೆದುಕೊಂಡು ಬೆಸ್ಟ್ ಎಂಟರ್ಟೈನರ್ ಆಫ್ ದ ಇಯರ್ ಅವಾರ್ಡ್ ತೆಗೆದುಕೊಂಡು ವಾಪಸ್ ಬರ್ತಾರೆ. ಅದನ್ನೆಲ್ಲ ಕಾರ್ಯಕ್ರಮ ನೋಡ್ಬೇಕು ಅಂದ್ರೆ 21ನೇ ತಾರೀಕು ಸಂಜೆ ಮಿಸ್ ಮಾಡದೆ ನೋಡಿ. ಟಿವಿಲೇ ಬರ್ತಾರೆ. ಎಲ್ಲರೂ ಕೂಡ ನೋಡ್ಬೋದು. ಎಲ್ಲ ಒಂದು ರಿಷಬ್ ಶೆಟ್ಟಿ ಅವರಿಂದ ಹಿಡಿದು ಎಲ್ಲಾ ಹೀರೋಯಿನ್ಸ್ ಗಳು ಇರ್ತಾರೆ. ರುಕ್ಮಿಣಿ ವಸಂತ್ ಅವರು ಇರ್ತಾರೆ, ಶ್ರೀಲೀಲಾ ಅವರು ಇರ್ತಾರೆ. ಎಲ್ಲರನ್ನು ಕೂಡ ಒಟ್ಟಿಗೆ ನೋಡ್ಬೋದು. ಚಿತ್ತಾರ ಅವಾರ್ಡ್ ಫಂಕ್ಷನ್ ಇದು. ಕಾವ್ಯ ಅವರು ಸಹ ಹುಟ್ಟುಹಬ್ಬಕ್ಕೆ ವಿಶಸ್ ಗಳನ್ನ ತಿಳಿಸಿದ್ದಾರೆ ಅಡ್ವಾನ್ಸ್ ಆಗಿ. ಹೌದು, ಜೊತೆಗೆ ಗಿಲ್ಲಿ ಅವರಿಗೆ ಸೆಲೆಬ್ರೇಷನ್ ದೊಡ್ಡ ಮಟ್ಟಿಗೆ ಸ್ಟಾರ್ಟ್ ಆಗಿದೆ. ಊರ್ನಲ್ಲೂ ದೊಡ್ಡ ಮಟ್ಟಿಗೆ ಸೆಲೆಬ್ರೇಷನ್ಸ್ ಬ್ಯಾನರ್ ಗಳನ್ನ ಹಾಕುವ ಮೂಲಕ ಮತ್ತೆ ಫ್ರೆಂಡ್ಸ್ ಗಳು ದೊಡ್ಡ ಮಟ್ಟಿಗೆ ಸೆಲೆಬ್ರೇಷನ್ ಪ್ಲಾನಿಂಗ್ ಅನ್ನು ಮಾಡ್ತಾ ಇದ್ದಾರೆ, ಕೇಕ್ ಕಟ್ ಮಾಡೋ ಮೂಲಕ. ಬೆಂಗಳೂರಿನಲ್ಲೂ ಸಹ ಅಷ್ಟೇ ಅಭಿಮಾನಿಗಳು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಗಿಲ್ಲಿ ಅವ್ರನ್ನ ಅನೇಕರು ಮೀಟ್ ಮಾಡಬೇಕು ಅಂತ ಅವತ್ತು ಮೀಟ್ ಮಾಡಕ್ಕೆ ರೆಡಿ ಆಗ್ತಾ ಇದ್ದಾರೆ, ಪ್ಲಾನ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅವತ್ತು ಸಿನಿಮಾದ ಮುಹೂರ್ತ ಬೇರೆ ಇದೆ. ಮೊದಲ ಸಿನಿಮಾ ಅದು KVN ಪ್ರೊಡಕ್ಷನ್ ನಲ್ಲಿ ಸಾಕಷ್ಟು ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ. ಹುಟ್ಟುಹಬ್ಬದ ದಿವಸ ಗಿಲ್ಲಿ ನಟ ತುಂಬಾನೇ ಬ್ಯುಸಿ ಆಗಿರ್ತಾರೆ ಬಿಡಿ. ಅವ್ರು ಕಡಿಮೆ ಸಿಗೋಕೆ ಕಷ್ಟ ಆಗುತ್ತೆ ಬೇರೆಯವ್ರಿಗೆಲ್ಲ. ಬಟ್ ಓಕೆ, ಗಿಲ್ಲಿಗೆ ವಿಶಸ್ ಗಳನ್ನ ಕಮೆಂಟ್ಸ್ ಮೂಲಕ ಮತ್ತೆ ಮೆಸೇಜ್ ಗಳ ಮೂಲಕ ತಿಳಿಸಬಹುದು. ಗಿಲ್ಲಿ ಅವರು ಅವತ್ತು ಸಾಕಷ್ಟು ಫೋಟೋಸ್ ಗಳನ್ನೆಲ್ಲ ಶೇರ್ ಮಾಡ್ಕೋತಾರಲ್ಲ, ಅದ್ರ ಕೆಳಗಡೆ ಕಮೆಂಟ್ಸ್ ಗಳನ್ನ ಹಾಕ್ಬಹುದು. ಗಿಲ್ಲಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಬಹುದು. ಎಲ್ರಿಗೂ ಕೂಡ ಇಷ್ಟ ಗಿಲ್ಲಿನ ಮೀಟ್ ಆಗ್ಬೇಕು ಒಂದ್ಸಲ ಆದ್ರೂ ಅಂತ. ಬಟ್ ಹುಟ್ಟುಹಬ್ಬದ ದಿವಸ ಸ್ಪೆಷಲ್ ಆಗಿ ಮೀಟ್ ಆಗ್ಬೇಕು ಅಂತ ತುಂಬಾ ಅಭಿಮಾನಿಗಳು ಬಯಸ್ತಾರೆ, ಟ್ರೈ ಸಹ ಮಾಡ್ತಾರೆ. ಇನ್ನ ಊರ್ನಲ್ಲೂ ಸಹ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೋತಾ ಇದ್ದಾರೆ. ಊರ್ನಲ್ಲಿರುವಂತ ಅಭಿಮಾನಿಗಳು ಸ್ನೇಹಿತರ ಜೊತೆಗೆ ಅವ್ರ ಅಣ್ಣ ಅಲ್ಲಿ ಅರೇಂಜ್ಮೆಂಟ್ಸ್ ಅನ್ನ ಮಾಡಿದ್ದಾರೆ, ನರೇಂದ್ರ ಅವರು. ಸೊ ಅವರೇ ಕಂಪ್ಲೀಟ್ ಗಿಲ್ಲಿ ನಟನ ಏನಿದೆ ಈವೆಂಟ್ಸ್ ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡೋದು. ಮತ್ತೆ ಗಿಲ್ಲಿ ತಂದೆ ತಾಯಿಯವರು ಕೂಡ ಅಲ್ಲಿ ಹುಟ್ಟುಹಬ್ಬ ಸೆಲೆಬ್ರೇಷನ್ ಗೆ ತಯಾರಿ ಮಾಡಿದ್ದಾರೆ. ಸೊ ಅವರ ಒಂದು ಆಶೀರ್ವಾದವನ್ನು ಸಹ ಗಿಲ್ಲಿ ನಟ ಪಡ್ಕೊಂಡು ಕೇಕ್ ಅನ್ನು ಸಹ ಕಟ್ ಮಾಡಿ ಊರ್ನಲ್ಲೂ ಸಹ ಸೆಲೆಬ್ರೇಷನ್ ಮಾಡ್ತಾರೆ. ಸುಮಾರು ಕಡೆ ಕೇಕ್ ಕಟ್ ಮಾಡುವಂತ ಒಂದು ಪ್ಲಾನ್ ನಲ್ಲಿ ಇದ್ದಾರೆ. ಒಂದು ಸಿನಿಮಾ ತಂಡದವರ ಜೊತೆಗೆ, ಇನ್ನೊಂದು ಅಭಿಮಾನಿಗಳ ಜೊತೆಗೆ, ನಂತರ ಬೆಂಗಳೂರು ಫ್ರೆಂಡ್ಸ್ ಗಳ ಜೊತೆ, ಆಮೇಲೆ ಊರ್ನಲ್ಲಿ ಅಭಿಮಾನಿಗಳ ಜೊತೆ, ಮತ್ತೆ ಊರ್ನಲ್ಲಿ ಫ್ಯಾಮಿಲಿ ಅವರ ಜೊತೆ. ನೋಡಿ ಇಷ್ಟೊಂದು ಸೆಲೆಬ್ರೇಷನ್ ಬಾಕಿ ಇದೆ. ಸೊ ಕಾವ್ಯ ಅವರು ಸಹ ವಿಶಸ್ ಮಾಡಿದ್ದು. ಅವರು ಸಹ ನೋಡೋಣ ಹುಟ್ಟುಹಬ್ಬದ ದಿವಸ ಮೀಟ್ ಏನಾದ್ರು ಆಗ್ತಾರ, ಕೇಕ್ ಕಟ್ ಮಾಡಿಸ್ತಾರ ಕಾವ್ಯ ಅವರು, ಕಾದು ನೋಡ್ಬೇಕಿದೆ. ಒಟ್ಟಾರೆ ಗಿಲ್ಲಿ ಅಭಿಮಾನಿಗಳಿಗೆ ದೊಡ್ಡ ಗುಡ್ ನ್ಯೂಸ್ ಅನ್ಬೋದು. ಒಂದು ಕಡೆ ಸಿನಿಮಾದಲ್ಲಿ ನಟಿಸ್ತಾ ಇದ್ರೆ, ಇನ್ನೊಂದು ಕಡೆ ಗಿಲ್ಲಿಗೆ ಅವಾರ್ಡ್ ಕೂಡ ಸಿಕ್ತು. ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಈವೆಂಟ್ಸ್ ಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಮತ್ತೆ ಹುಟ್ಟುಹಬ್ಬದ ದಿವಸ ಚಿತ್ತಾರ ಅವಾರ್ಡ್ ಫಂಕ್ಷನ್ ಕಾರ್ಯಕ್ರಮ ಬರ್ತದೆ. ಅದರಲ್ಲಿ ಗಿಲ್ಲಿ ಅವರು ಅವಾರ್ಡ್ ಸ್ವೀಕರಿಸೋದನ್ನ ನೋಡಬಹುದು, ಕಾವ್ಯ ಅವರು ಸ್ವೀಕರಿಸೋದನ್ನ ನೋಡಬಹುದು. ಜೊತೆಗೆ ಕಾವ್ಯ ಅವರು ಡ್ಯಾನ್ಸ್ ಸಹ ಮಾಡಿದ್ದಾರೆ ಆ ಒಂದು ದಿವಸ. ಸೂಪರ್ ಆಗಿರುವಂತ ಒಂದು ಕ್ಷಣಗಳು ಅನ್ಬೋದು. 21ನೇ ತಾರೀಕು ಇದೆಯಲ್ಲ, ಅವತ್ತಿಂದ ಗಿಲ್ಲಿ ನಟನಿಗೆ ಇನ್ನಷ್ಟು ಕ್ರೇಜ್ ಕ್ರಿಯೇಟ್ ಆಗೋದು ಗ್ಯಾರಂಟಿ. ಆ ಒಂದು ಪ್ರೊಡಕ್ಷನ್ ಅಲ್ಲಿ ಗಿಲ್ಲಿ ಅವರು ಸಿನಿಮಾವನ್ನ ಮಾಡ್ತಾ ಇದ್ದಾರೆ. KVN ಪ್ರೊಡಕ್ಷನ್ ಅಂದ್ರೆ ದೊಡ್ಡ ಕಂಪನಿ. ಇದರಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಸ್ಟಾರ್ಸ್ ಗಳು, ಕಲಾವಿದರು ಈ ಒಂದು ಪ್ರೊಡಕ್ಷನ್ ಮೂಲಕ ಸಿನಿಮಾವನ್ನ ಮಾಡಿದ್ದಾರೆ. ಜೊತೆಗೆ ಸಿನಿಮಾದ ಹೆಸರೇನಿರ್ಬೋದು ಅಂತ ಜನರಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ. ಯಾವ ರೀತಿ ಸಿನಿಮಾ, ಫೈಟಿಂಗ್ ಸಿನಿಮಾನ, ಕಾಮಿಡಿ ಸಿನಿಮಾನ, ಏನು ಸೀರಿಯಸ್ ಆಗಿರುವಂತ ಸಿನಿಮಾನ ಏನು ಅಂತ ಜನರಿಗೆ ಈಗಾಗಲೇ ತುಂಬಾನೇ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ಬಿಟ್ಟಿದೆ. ಕಾಮಿಡಿ ಸಿನಿಮಾ ಬಹುಶಃ ಮಾಡೋದು ಡೌಟ್ ಅನ್ಸುತ್ತೆ. ಯಾಕಂದ್ರೆ ಹೀರೋ ಆಗಿ ಕಾಣಿಸ್ಕೊತಾ ಇದ್ದಾರಲ್ಲ, ಕಂಪ್ಲೀಟ್ ಇದರಲ್ಲಿ ಆಕ್ಷನ್ ಪ್ಯಾಕ್ಟ್ ಒಂದು ಎಮೋಷನ್ ಎಲ್ಲ ರೀತಿಯ ಒಂದು ಸೀನ್ಗಳು ಇರ್ತವೆ. ಇದಕ್ಕಾಗಿ ಅವರು ವರ್ಕೌಟ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಕಂಪ್ಲೀಟ್ ಫಿಟ್ ಆಗಿರ್ಬೇಕು. ಮತ್ತೆ ಅದಕ್ಕೆ ಈಗ ನೋಡ್ಬೋದು ನೀವು, ಬಿಗ್ ಬಾಸ್ ಆಚೆ ಬಂದ್ಮೇಲೆ ನೀವು ಕ್ಲಿಯರ್ ಆಗಿ ಗಮನಿಸಿದ್ರೆ ಗಿಲ್ಲಿ ಅಷ್ಟೊಂದು ಎಲ್ಲೂ ಕಾಮಿಡಿಯನ್ನ ಮಾಡ್ತಾ ಇಲ್ಲ. ಸ್ವಲ್ಪ ಸೀರಿಯಸ್ನೆಸ್ ಮೇಂಟೈನ್ ಮಾಡ್ತಿದ್ದಾರೆ. ಯಾಕೆ ಅಂದ್ರೆ ಇದೇ ಕಾರಣಕ್ಕೆ ಹೊಸ ಸಿನಿಮಾ ಆಫರ್ ಬಂದಿದೆಯಲ್ಲ. ಸೊ ಒಂದು ಕ್ಯಾರೆಕ್ಟರ್ಗೆ ಬೇಕಾಗಿರುವುದೇ ಒಂದು ಸೀರಿಯಸ್ನೆಸ್. ಸೊ ಹಾಗಾಗಿ ಕಾಮಿಡಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದ್ದಾರೆ. ಇನ್ನು ಏನು ಸಿನಿಮಾ ವಿಚಾರಕ್ಕೆ ಬಂದ್ರೆ ಅಲ್ಲಿ ಕಾಮಿಡಿ ಪಾತ್ರ ಅಲ್ಲ, ಇವರದ್ದು ಒಂದು ಹೀರೋ ಪಾತ್ರ. ಹಾಗಾಗಿ ಲೀಡ್ ಪಾತ್ರವನ್ನ ಮಾಡ್ತಿರುವಂತ ಕಾರಣ ಫಿಟ್ ಆಗಿ ಇರಲೇಬೇಕು. ತಯಾರಿ ಮಾಡ್ಕೋತಾ ಇದ್ದಾರೆ. ಒಂದು ಫೈಟಿಂಗ್ ಆಗಿರ್ಬೋದು, ಡ್ಯಾನ್ಸ್ ಪ್ರಾಕ್ಟೀಸ್ ಆಗಿರ್ಬೋದು, ಎಮೋಷನ್ ಎಲ್ಲವನ್ನು ಕೂಡ ಅವರು ಈಗ ಸಿನಿಮಾದಲ್ಲಿ ತೋರಿಸ್ತಾರೆ. ಅದನ್ನ ನೋಡಿ ಜನರು ಕೂಡ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡಬಹುದು, ಖುಷಿ ಪಡಬಹುದು. ನೀವು ಕೂಡ ತಪ್ಪದೆ ವಿಶಸ್ ಗಳನ್ನ ತಿಳಿಸಿ ಗಿಲ್ಲಿ ನಟಗೆ. ಯಾಕೆಂದ್ರೆ ಗಿಲ್ಲಿ ನಟ ಅವರು ಒಂದು ಒಳ್ಳೆ ಅದ್ಭುತವಾದಂತಹ ಸಿನಿಮಾವನ್ನ ನೀಡಕ್ಕೆ ರೆಡಿ ಆಗಿದ್ದಾರೆ. ಬಿಗ್ ಬಾಸ್ ಬಳಿಕ ನೋಡಿ, ಬಿಗ್ ಬಾಸ್ ಮುಗಿದು 4-5 ತಿಂಗಳಾಯ್ತು. ಅವ್ರಿಗೆ ಬಿಗ್ ಬಾಸ್ ಆಚೆ ಬಂದ ತಕ್ಷಣ ಈ ಆಫರ್ ಬಂದಿದೆ, ಒಪ್ಕೊಂಡಿದ್ದಾರೆ. ಬಟ್ ಇಷ್ಟು ದಿವಸ ಅಂದ್ರೆ ಹುಟ್ಟುಹಬ್ಬಕ್ಕೆ ವೆಯ್ಟ್ ಮಾಡ್ತಾ ಇದ್ರು. ಹುಟ್ಟುಹಬ್ಬದ ದಿವಸವೇ ಎಲ್ಲವನ್ನು ಕೂಡ ರಿವೀಲ್ ಮಾಡೋಣ, ಮುಹೂರ್ತವನ್ನು ಕೂಡ ಇಟ್ಕೊಳ್ಳೋಣ ಅಂತ. ಅದೇ ರೀತಿ ಪೋಸ್ಟರ್ ಕೂಡ ಅವತ್ತೇ ರಿಲೀಸ್ ಆಗುತ್ತೆ. ಬಹಳನೇ ಚೆನ್ನಾಗಿರುವಂತಹ ಒಂದು
ಸಿನಿಮಾವನ್ನ ಮಾಡೇ ಮಾಡ್ತಾರೆ. ಗಿಲ್ಲಿ ನಟ ಒಪ್ಕೊಂಡಿರುವಂತಹ ಸಿನಿಮಾ ಆಲ್ಮೋಸ್ಟ್ ಹಿಟ್ ಆಗೇ ಆಗುತ್ತೆ ಅನ್ಬೋದು. ಯಾಕಂದ್ರೆ ಅಷ್ಟೊಂದು ಜನರ ಸಪೋರ್ಟ್ ಇದೆ. ಬಿಗ್ ಬಾಸ್ ನಲ್ಲಿ ಎಷ್ಟೊಂದು ವೋಟ್ ಮಾಡಿರುವಂತವ್ರು ಇನ್ನ ಸಿನಿಮಾವನ್ನ ವೀಕ್ಷಣೆ ಮಾಡದೇ ಇರ್ತಾರ, ಗೆಲ್ಲಿಸದೇ ಇರ್ತಾರ. ಖಂಡಿತವಾಗಿಯೂ ಕೂಡ ಗಿಲ್ಲಿಗೆ ಎಲ್ಲಾ ಕಡೆಯಿಂದ ಅಂದ್ರೆ ಅದರಲ್ಲೂ ಅವರ ಜಿಲ್ಲೆಯಲ್ಲಿ ಮಳವಳ್ಳಿ, ಮದ್ದೂರು, ಮಂಡ್ಯ ಎಲ್ಲಾ ಭಾಗದಲ್ಲೂ ಸಹ ತುಂಬಾನೇ ಚೆನ್ನಾಗಿ ಈಗ ಸಿನಿಮಾವನ್ನ ಸ್ವೀಕರಿಸೋಕೆ ರೆಡಿ ಆಗ್ತಾ ಇದ್ದಾರೆ. ಮತ್ತೆ ಮುಹೂರ್ತ ಮತ್ತೆ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಇನ್ನ 1 ವರ್ಷದ ಒಳಗೆ ಸಿನಿಮಾ ಕಂಪ್ಲೀಟ್ ಆಗಿ ರಿಲೀಸ್ ಆಗುತ್ತೆ, ನೋಡಬಹುದು ಜನರು ಕೂಡ. ಸೊ ನೀವು ಕೂಡ ವಿಶಸ್ ಗಳನ್ನ ತಿಳಿಸಿ. ಗಿಲ್ಲಿ ನಟನ ಹುಟ್ಟುಹಬ್ಬ ಅಡ್ವಾನ್ಸ್ ಆಗಿ ಎಲ್ಲರೂ ಕೂಡ ವಿಶ್ ಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಕಾವ್ಯ ಅವರು ಸಹ ವಿಶ್ ಮಾಡಿದ್ದು ಬಹಳಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು. ನನಗೂ ಕೂಡ ಬಹಳಷ್ಟು ಚೆನ್ನಾಗಿ ಖುಷಿಯಾಗಿದೆ. ಮತ್ತೆ ಗಿಲ್ಲಿಗೆ ಒಂದು ಕ್ರೇಜ್ ಯಾವ ರೇಂಜ್ಗೆ ಅಂದ್ರೆ, ಗಿಲ್ಲಿ ಮನೆ ಹತ್ರ ಹುಡ್ಕೊಂಡು ಹೋಗ್ತಾ ಇರ್ತಾರೆ ಜನರು, ಗಿಲ್ಲಿನ ಮೀಟ್ ಆಗ್ಬೇಕು ಅಂತ. ಬಟ್ ಅಲ್ಲಿ ತಂದೆ ತಾಯಿ ಇರ್ತಾರೆ, ಅವ್ರು ಹೇಳಿ ಕಳಿಸ್ತಾರೆ ಗಿಲ್ಲಿ ಬೆಂಗಳೂರಿನಲ್ಲಿ ಇರೋದು, ಇಲ್ಲಿಲ್ಲ ಅಂತ. ಅವಾಗವಾಗ ವಾರಕ್ಕೊಂದ್ಸತಿ ಆಗ ಗಿಲ್ಲಿ ಅವರು ಹೋಗಿ ಬರ್ತಾ ಇರ್ತಾರೆ. ಇನ್ನುಳಿದಂತೆ ಅಣ್ಣ ಅಪ್ ಅಂಡ್ ಡೌನ್ ಮಾಡ್ತಿರ್ತಾರೆ, ಅವರು ಕೂಡ ಗಿಲ್ಲಿ ಜೊತೆಗೆ ಇರ್ತಾರೆ. ಮತ್ತೆ ಅಲ್ಲಿ ಊರಿನಲ್ಲಿ ಕುರಿಗಳು ಸಾಕಿದ್ದಾರೆ, ಸೊ ಅದನ್ನು ಕೂಡ ನೋಡ್ಕೋತಾರೆ. ಜಮೀನ್ ಇದೆ, ಅದನ್ನು ಕೂಡ ನೋಡ್ಕೋತಾರೆ. ಸೊ ಈ ರೀತಿ ಕಂಪ್ಲೀಟ್ ಆಗಿ ಅವರು ಕೂಡ ಬ್ಯುಸಿ ಆಗಿದ್ದಾರೆ.